ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತು ಒಂದು ಬೇಬಿ ಕುಚ್ಚು ವಿತ್ ಬೀಡ್ಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಸೆಮಿ ಬ್ರೈಡಲ್ ಡಿಸೈನು ಕೂಡ ಆಗಿರುತ್ತೆ. ನೋಡಿ, ನಾನು ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಕ್ರೋಷಾ ನೀಡಲಿಂದ ಹೋಲ್ ಮಾಡಿಕೊಂಡು ಕುಚ್ಚನ್ನು ಹಾಕ್ತಾಯಿದ್ದೀನಿ. ನೀವು ನೀಡಲಿಂದ ಹಾಕೋದಾದರೆ ನೀಡಲಿಂದನೂ ಕೂಡ ಹಾಕೋಬೋದು. ನಾನು ಕುಚ್ಚನ್ನು ಕಟ್ಟೋದಕ್ಕೆ 120 ಸ್ಟರ್ನ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. 120 ಸ್ಟರ್ನ್ಸ್ ಅಂತಂದರೆ 120 ರೌಂಡ್ನ ಮಾಡಿಕೊಂಡು ಈ ರೀತಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಟಿಪ್ ಏನು ಬರುತ್ತೆ ಅದನ್ನು ಈ ರೀತಿ ಮಾಡಿಕೊಂಡ್ರೆ ಅದನ್ನು ಇದರಲ್ಲಿ ಹಾಕೋಬೋದು. ಕ್ರೋಷಾ ನೀಡಲಿಂದ ಹೋಲ್ ಮಾಡಿಕೊಂಡು ಹಾಕೋಬೋದು. ನೀವು ನೀಡಲಿಂದ ಹಾಕೋತೀನಿ ಅಂತ ಹೇಳಿದ್ರೆ 60 ಸ್ಟ್ಯಾಂಡ್ಸ್ ತೊಗೊಳ್ಳಿ. 60 ರೌಂಡ್ ಮಾಡಿಕೊಂಡು ಅದನ್ನು ನೀಡಲ್ಗೆ ಹಾಕ್ಕೊಂಡ್ರೆ ನೀಡಲಿಂದ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ನೀಟಾಗಿ ಎಳ್ಕೋಬೇಕು. ನೀಟಾಗಿ ಎಳ್ಕೊಂಡು ನಾನಿಲ್ಲಿ ಝರಿ ಥ್ರೆಡ್ನ ತೊಗೊಂಡು ಝರಿ ಥ್ರೆಡ್ಡಿಂದ ಟೈ ಮಾಡ್ಕೋತೀನಿ. ನೋಡಿ, ಈ ರೀತಿ ಕೆಳಗಡೆಯಿಂದ ನೀಡಲ್ನ ಹಾಕಿ ನಾವು ಝರಿ ಥ್ರೆಡ್ ಎಂಡ್ ಏನು ಬರುತ್ತೆ ಅದನ್ನು ನೀಟಾಗಿ ಬೆರಳು ಕಡೆಗೆ ಸೇರಿಸ್ಕೊಂಡ್ರೆ ಟೈಟಾಗಿರುತ್ತೆ. ನೀಡಲ್ನ ಈ ರೀತಿ ಲೆಫ್ಟ್ ಸೈಡಿಂದ ಹಾಕಿ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಟೈಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡು, ಒಂದು 2-3 ರೌಂಡ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಲಾಕ್ ಮಾಡಿಕೊಂಡು ಈ ರೀತಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಮಾಡಿದಾದಮೇಲೆ ನಿಮಗೆ ಲೆಂತ್ ಎಷ್ಟು ಬೇಕೋ ಆ ಲೆಂತಲ್ಲಿ ನೋಡಿ ಕಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಲೆಂತ್ ಬಂದು. ನಿಮಗೆ ಯಾವ ಲೆವೆಲ್ಗೆ ಬೇಕೋ, ಇನ್ನೂ ಉದ್ದ ಬೇಕು ಅಂದರೆ ಉದ್ದನೇ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೀವು ಡಿಸ್ಟೆನ್ಸ್ನ ಬಂದು ಈ ರೀತಿ ಬೇಕಾದರೆ ಬೆರಳಿಂದನೂ ನೋಡ್ಕೋಬೋದು. ಅದು ಗೊತ್ತಾಗಲ್ಲ ಅಂತ ಹೇಳಿದ್ರೆ 1 ಇಂಚು ಅಥವಾ 2 ಇಂಚು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕಾಗುತ್ತೋ ಆ ಡಿಸ್ಟೆನ್ಸಲ್ಲಿ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಳ್ಳಿ. ನಾನಿಲ್ಲಿ 1 ಇಂಚ್ ಡಿಸ್ಟೆನ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗ್ಯಾಪ್ ಆದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. 2 ಇಂಚಲ್ಲಿ ಬೇಕು ಅಂತ ಹೇಳಿದ್ರೆ 2 ಇಂಚ್ ಗ್ಯಾಪಲ್ಲೂ ಕೂಡ ಮಾಡ್ಕೋಬೋದು. ಕುಚ್ಚನ್ನು ಹಾಕಬೇಕಾದ್ರೆ ನೋಡಿ, ನೀಟಾಗಿ ಥ್ರೆಡ್ ಎಲ್ಲ ಒಂದೇ ಲೆವೆಲಲ್ಲಿ ಇರೋ ರೀತಿ ಎಳ್ಕೊಂಡು ಕುಚ್ಚನ್ನು ಹಾಕಬೇಕು. ಆವಾಗ ಬೇಬಿ ಕುಚ್ಚು ತುಂಬ ನೀಟಾಗಿ ಬರುತ್ತೆ. ಒಂದು ಉದ್ದ ಒಂದು ತುಂಡ ಮಾಡಿಕೊಂಡು ಹಾಕಿದ್ರೆ ನಮಗೆ ಬ್ಯಾಕ್ ಸೈಡ್ ತುಂಡ ಇರುತ್ತೆ, ಫ್ರಂಟ್ ಸೈಡ್ ಉದ್ದ ಇರುತ್ತೆ. ಆವಾಗ ನೀಟಾಗಿ ಕಾಣಿಸೋದಿಲ್ಲ. ಎಲ್ಲ ಥ್ರೆಡ್ಡೂ ಒಂದು ಲೆವೆಲ್ಗೆ ಇಟ್ಕೊಂಡು ಬೇಬಿ ಕುಚ್ಚನ್ನು ಹಾಕ್ಕೋಬೇಕು. ನಾವು ಝರಿ ಥ್ರೆಡ್ಡಿಂದ ಈ ರೀತಿ ಟೈ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬೇಬಿ ಕುಚ್ಚಿಗೆ ಝರಿ ಥ್ರೆಡ್ಡು ನೀಟಾಗಿ ಎಳ್ಕೋಬೇಕು, ಇಲ್ಲಾಂದರೆ ನಾಟ್ ಹಾಕ್ಕೊಳ್ಳುತ್ತೆ. ನೀವು ಝರಿ ಥ್ರೆಡ್ಡನ್ನು ನೀಟಾಗಿ ಕಟ್ಟೋದ್ರಿಂದ ಬೇಬಿ ಕುಚ್ಚಿಗೂ ಒಂದು ಲುಕ್ ಬರುತ್ತೆ. ಒಂದು 3 ರೌಂಡು ತುಂಬ ಒಬ್ಬೊಬ್ಬರು ಕಟ್ತಾರೆ, ತುಂಬ ಝರಿ ಥ್ರೆಡ್ಡನ್ನು ಸುತ್ತಿಬಿಡ್ತಾರೆ. ಅದು ಅಷ್ಟೊಂದು ಸುತ್ತಿದ್ರೆ ತುಂಬ ಲುಕ್ ಬರೋಲ್ಲ. ಒಂದು 2 ರೌಂಡು ಅಥವಾ 3 ರೌಂಡ್ ಹಾಕಿ ನಾಟ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ನಾಟ್ ಹಾಕ್ಕೊಂಡು ನಾವು ಫಸ್ಟು ಯಾವ ಲೆವೆಲಲ್ಲಿ ಕಟ್ ಮಾಡಿರ್ತೀವೋ ಎಲ್ಲದೂ ಕೂಡ ಒಂದೇ ಲೆವೆಲಲ್ಲೇ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀವು ಹೆಬ್ಬೆರಳು ಸಹಾಯದಿಂದನೂ ಕೂಡ ಡಿಸ್ಟೆನ್ಸ್ನ ನೋಡ್ಕೋಬೋದು. ನಿಮಗೆ ಇಲ್ಲಿ ಈ ಥರ ಕ್ರೋಷಾ ನೀಡಲಿಂದ ಹೋಲ್ ಮಾಡ್ಕೊಂಡು ಹಾಕೋಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ 60 ರೌಂಡ್ ಇದನ್ನ ತೊಗೊಂಡು ಥ್ರೆಡ್ನ ತೊಗೊಂಡು ನೀಡಲ್ಗೆ ಹಾಕಿ ಕೂಡ ಮಾಡ್ಕೋಬೋದು. ನೀವು ಜಾಸ್ತಿ ಸುತ್ತಕೊಂಡ್ರೆ ನೀಡಲ್ಗೆ ಇನ್ಸರ್ಟ್ ಮಾಡೋಕ್ಕಾಗಲ್ಲ. 60 ರೌಂಡ್ನ ತೊಗೊಂಡು ಅದನ್ನು ಫ್ಯಾಬ್ರಿಕ್ ಗ್ಲೂ ಹಾಕಿ ಸ್ವಲ್ಪ ಶಾರ್ಪ್ ಮಾಡಿಕೊಂಡು ನೀಡಲ್ಗೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ನಿಮಗೆ ಲೆಂತ್ ಎಷ್ಟು ಬೇಕೋ ಆ ಲೆಂತಲ್ಲಿ ನೀಟಾಗಿ ಎಳ್ಕೊಳ್ಳಿ. ಆವಾಗ ನಮಗೆ ಥ್ರೆಡ್ ವೇಸ್ಟ್ ಆಗೋಲ್ಲ. ಎಳ್ಕೊಂಡು ಝರಿ ಥ್ರೆಡ್ಡಿಂದ ಕಟ್ಕೊಳ್ಳೋಣ. ನಾನಿಲ್ಲಿ ಸೀರೆನ ಸೀದಾ ಸೈಡೇ ಇಟ್ಕೊಂಡು ಕುಚ್ಚನ್ನು ಕಟ್ತಾಯಿದ್ದೀನಿ. ನೋಡಿ, ಈ ರೀತಿ ರೌಂಡ್ನ ಹಾಕಬೇಕಾದ್ರೆ ಈ ಥರ ಟೈ ಮಾಡ್ಕೋಬೇಕು. ಆವಾಗ ನಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಟೈ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಸಲ ನೀಡಲ್ನ ಈ ರೀತಿ ಹಾಕಿ ಎಳ್ಕೊಂಡು ನಮಗೆ ಯಾವ ಲೆವೆಲ್ ಬೇಕೋ ಅಂದರೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ
ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫುಲ್ಲು ಸ್ಯಾರಿ ಫಸ್ಟು ಬೇಬಿ ಕುಚ್ಚನ್ನ ಕಟ್ಕೋಬೇಕು. ಫುಲ್ಲು ಬೇಬಿ ಕುಚ್ಚು ಕಂಪ್ಲೀಟ್ ಆದಮೇಲೆ ನೋಡಿ ನಾನಿಲ್ಲಿ ಸ್ಯಾರಿ ಸೆರಗು ಯಾವ ಕಲರ್ ಇರುತ್ತೆ ಆ ಕಲರು ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನಾರ್ಮಲ್ ಥ್ರೆಡ್ಡನ್ನು ತೊಗೊಂಡು 2 ಎಳೆ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ನೋಡಿ ಈ ರೀತಿ ಕೆಳಗಡೆಯಿಂದ ಒಂದು ಸಲ ನೀಡಲ್ನ ಹಾಕಿ ನಾನಿವಾಗ ಬೀಡ್ಸ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 mm ಬೀಡ್ ಈ ಥರ ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ನಿಡಲ್ಗೆ ಹಾಕ್ಕೋಬೇಕು. ನಿಡಲ್ಗೆ ಹಾಕ್ಕೊಂಡು ನಾವು ಕುಚ್ಚು ಸರೌಂಡಿಂಗ್ ಅಂದರೆ ರೌಂಡ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೋಬೇಕಾಗತ್ತೆ. ನನಗಿಲ್ಲಿ 5 ಬೀಡ್ ಸಾಕಾಗುತ್ತೆ, ಅದರಿಂದ ನಾನು 5 ಬೀಡ್ಸೇ ಹಾಕ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ನೋಡಿ ನೀಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ನೀಟಾಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಈ ರೀತಿ ನೀಡಲ್ ಹಾಕಬೇಕು. ನೀಡಲ್ನ ಹಾಕ್ಬಿಟ್ಟು ಎಳ್ಕೋಬೇಕು. ಎಳ್ಕೊಂಡು ಮತ್ತು ಇವಾಗ ನಾವು ಕೆಳಗಡೆ ಒಂದು ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ನಾಟ್ ಹಾಕೊಳ್ಳೋದ್ರಿಂದ ನಮಗೆ ಒಂದು ಗ್ರಿಪ್ ಸಿಗುತ್ತೆ. ಕೆಳಗಡೆ ನಾಟ್ ಹಾಕ್ಕೊಂಡು ಮತ್ತು ನಾವು ನೀಡಲ್ನ ಮೇಲೆ ತಗೋಬೇಕಾಗತ್ತೆ. ನಾಟ್ ಹಾಕಿ ಆದಮೇಲೆ ನೋಡಿ ಕೆಳಗಡೆಯಿಂದ ಮತ್ತು ನೀಡಲ್ನ ಮೇಲ್ಗಡೆ ತಗೊಳ್ಳೋಣ. ಇವಾಗ ನಾವು ಪ್ರತಿಯೊಂದು ಬೀಡ್ಗೂ ಒಂದೊಂದು ಲಾಕ್ ಮಾಡಬೇಕು. ಲಾಕ್ ಅಂತ ಹೇಳಿದ್ರೆ ನೋಡಿ ಬೀಡ್ ಮಧ್ಯದಲ್ಲಿ ಥ್ರೆಡ್ನ ಪಾಸ್ ಮಾಡ್ಕೋತೀನಿ ಅಷ್ಟೇ. ನೋಡಿ ಈ ಬೀಡ್ 2 ಬೀಡ್ ಏನಿದೆ ಇದ್ರ ಮಧ್ಯದಲ್ಲಿ ಥ್ರೆಡ್ ಹೋಗಬೇಕು. ಆ ರೀತಿ ನೀಡಲ್ನ ಹಾಕ್ಕೋಬೇಕು. ನೋಡಿ ಕೆಳಗಡೆಗೆ ನೀಡಲ್ನ ಚುಚ್ಚಿದ್ರೆ ಆ ಥ್ರೆಡ್ ಬಂದು 2 ಬೀಡ್ ಮಧ್ಯದಲ್ಲಿ ಪಾಸ್ ಆಗುತ್ತೆ. ಆವಾಗ ನಮಗೆ ಬೀಡ್ಸು ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಆ ಬೀಡ್ ಮಧ್ಯದಲ್ಲಿ ಥ್ರೆಡ್ ಪಾಸ್ ಆಗಬೇಕು. ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಆ ಬೀಡ್ಸ್ ಏನಿದೆ ಸ್ಟಿಫ್ನೆಸ್ ಬರುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಪ್ರತಿಯೊಂದು ಬೀಡ್ ಮಧ್ಯದಲ್ಲೂ ಕೂಡ ಇದೇ ರೀತಿ ಹಾಕ್ಕೊಳ್ಳಿ. ಪಕ್ಕದಲ್ಲಿ ಆ ಬೀಡ್ ಏನಿರುತ್ತೆ ಆ ಪಕ್ಕದಲ್ಲಿ ನೀಡಲ್ನ ಹಾಕ್ಬಿಟ್ಟು ನೋಡಿ ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತು ಇವಾಗ ನಾವಿಲ್ಲಿ ಎಂಡಿಗೆ ಬಂದಮೇಲೆ ಮತ್ತೆ ಕೆಳಗಡೆಯಿಂದ ನೀಡಲ್ನ ತಗೊಳ್ಳೋಣ. ನೀಡಲ್ನ ತಗೊಂಡು ನಾವಿಲ್ಲಿ ಮತ್ತೆ ಸೆಕೆಂಡ್ ರೌಂಡನ್ನ ಹಾಕಬೇಕು. ಅದಕ್ಕೆ ಇಲ್ಲಿ ಫಸ್ಟ್ ಬೀಡ್ ಏನಿದೆ ಅದರೊಳಗಡೆಯಿಂದ ಪಾಸ್ ಮಾಡ್ಕೋಬೇಕು ನೀಡಲ್ನ ಪಾಸ್ ಮಾಡಿ ಮತ್ತು ನಾನಿಲ್ಲಿ ಅದೇ ಸೈಜ್ ಬೀಡನ್ನ ತಗೊಂಡಿದ್ದೀನಿ. ಸೇಮ್ ಸೈಜ್ ಬೀಡನ್ನ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಬೀಡ್ ಏನಿರುತ್ತೆ ಆ ನೆಕ್ಸ್ಟ್ ಬೀಡ್ ಒಳಗಡೆಯಿಂದ ಈ ರೀತಿ ನೀಡಲ್ ಪಾಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಹಾಕ್ಕೊಂಡು ನೋಡಿ ಅದು 2 ಬೀಡ್ ಏನಿರುತ್ತೆ ಫಸ್ಟ್ ಇದರಲ್ಲಿ ರೌಂಡಲ್ಲಿ 2 ಬೀಡ್ ಏನಿರುತ್ತೆ ಅದ್ರ ಮಧ್ಯಕ್ಕೆ ಬರಬೇಕು ನೀಟಾಗಿ. ಆ ರೀತಿ ಹಾಕ್ಕೋಬೇಕು. ನೋಡಿ 2 ಬೀಡ್ ಮಧ್ಯಕ್ಕೆ ಮತ್ತು ಸೆಕೆಂಡ್ ರೌಂಡಲ್ಲಿ ಮತ್ತೆ ಇನ್ನೊಂದು ಬೀಡ್ ಬರಬೇಕು. ನೋಡಿ ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ಏನಿರುತ್ತೆ ಆ ಬೀಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ನಾವು ಸೆಕೆಂಡ್ ರೌಂಡ್ ಫುಲ್ಲು ಕಂಪ್ಲೀಟ್ ಆಗೋ ತನಕ ಅದೇ ರೀತಿ ಒಂದು ಬೀಡ್ ಹಾಕ್ಕೋಬೇಕು. ಮತ್ತು ಫಸ್ಟ್ ರೌಂಡ್ ಬೀಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾನು ಮತ್ತೆ ಮೇಲ್ಗಡೆಯಿಂದ ಒಂದು ಸಲ ನೀಡಲ್ನ ಹಾಕ್ತಾಯಿದ್ದೀನಿ. ನೀಡಲ್ನ ಹಾಕಿ ಎಳ್ಕೊಂಡು ಇಲ್ಲಿ ಒಂದು ಲಾಕ್ ಕೂಡ ಮಾಡ್ಬೋದು. ಇಲ್ಲಿ ಲಾಕ್ ಮಾಡಲಿಲ್ಲ ಅಂದ್ರೂ ಕೂಡ ಆಗುತ್ತೆ. ಮತ್ತು ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡಿಕೊಂಡು ನಾವೀಗ ಸೆಕೆಂಡ್ ರೌಂಡ್ ಬೀಡ್ ಏನಿದೆ ಅದನ್ನು ಕೂಡ ಇನ್ನೊಂದು ಸಲ ಲಾಕ್ ಮಾಡ್ತಾ ಹೋಗಬೇಕು. ನೋಡಿ ಬೀಡ್ ಒಳಗಡೆಯಿಂದ ನೀಡಲ್ನ ಹಾಕಿ ಅಲ್ಲೇ ಪಕ್ಕದಲ್ಲೇ ಮತ್ತೆ ಒಂದು ಸಲ ನೀಡಲ್ನ ಹಾಕಬೇಕು. ಈ ರೀತಿ ಹಾಕಿದ್ರೆ ನಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ನೋಡಿ ನೆಕ್ಸ್ಟ್ ಬೀಡ್ ಏನಿರುತ್ತೆ ಆ ಬೀಡ್ ಹತ್ರ ಹೋಗಿ
ಎಳ್ಕೊಬೇಕು. ಎಳ್ಕೊಂಡು ಮತ್ತು ಆ ಬೀಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಮೇಲ್ಗಡೆಯಿಂದ ನೀಡಲ್ನ ಹಾಕಿ ಎಳ್ಕೊಬೇಕು. ಫುಲ್ಲು ಎಲ್ಲ ಬೀಡ್ಗೂ ಕೂಡ ಇದೇ ರೀತಿ ಮಾಡಿಕೊಂಡ್ರೆ ನಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಬೀಡ್ಸು ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ, ಲೂಸ್ ಆಗೋದಿಲ್ಲ, ಎಲ್ಲೂ ಕೂಡ ಲೂಸ್ ಬರೋದಿಲ್ಲ, ಎಲ್ಲ ಬೀಡ್ಗಳು ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ಎಲ್ಲ ಬೀಡು ಆದಮೇಲೆ ಈ ರೀತಿ ಲಾಸ್ಟ್ ಬೀಡ್ ಪಕ್ಕದಿಂದ ಕೆಳಗಡೆಗೆ ನೀಡನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಬ್ಯಾಕ್ ಸೈಡಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ನೋಡಿ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಸ್ವಲ್ಪ ನೀಡಲಿಂದ ಸ್ವಲ್ಪ ಬಟ್ಟೆನ ತಗೊಂಡು ಥ್ರೆಡ್ ಏನಿರುತ್ತೆ ಆ ಥ್ರೆಡನ್ನು 2-3 ರೌಂಡು ನೀಡಲ್ಗೆ ಈ ರೀತಿ ಸುತ್ತಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ನೋಡಿ ನಾನಿಲ್ಲಿ ಇನ್ನೊಂದು ಹಾಕಿ ತೋರಿಸ್ತೀನಿ. ನೀಡಲ್ನ ಈ ರೀತಿ ಹಾಕ್ಕೊಂಡು ಇಲ್ಲಿ ನಾವು ಲಾಕ್ ಕೂಡ ಮಾಡ್ಕೋಬೋದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಲಾಕ್ ಕೂಡ ಮಾಡ್ಕೋಬೋದು, ಇಲ್ಲ ಥ್ರೆಡ್ನ ಎಂಡಲ್ಲಿ ನಾಟ್ ಹಾಕಿರ್ತೀವಲ್ಲ ಹಾಗೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ನೋಡಿ ಈ ರೀತಿ ಲಾಕ್ ಕೂಡ ಮಾಡ್ಕೋಬೋದು. ಲಾಕ್ ಮಾಡಿಕೊಂಡು ನಾವಿಲ್ಲಿ ಬೀಡನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಲಾಸ್ಟ್ 5 ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ 5 ಬೀಡನ್ನ ಯೂಸ್ ಮಾಡ್ಕೋಬೇಕು. ನೀವು ಒಂದು ಕುಚ್ಚಿಗೆ ಎಷ್ಟು ಬೀಡನ್ನ ತೊಗೊಂಡಿರ್ತೀರೋ ಎಲ್ಲ ಕುಚ್ಚಿಗೂ ಕೂಡ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನೀವು ಸ್ಟಾರ್ಟಿಂಗ್ಗೆ ಈ ರೀತಿ ನೋಡ್ಕೋಬೇಕು, ಕುಚ್ಚಿಗೆ ನೀಟಾಗಿ ಕೂತ್ಕೊಳ್ಳುತ್ತಾ ಇಲ್ವೋ ಅಂತ ಹೇಳಿ, ಎಷ್ಟು ಬೀಡ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಈ ರೀತಿ ನೀಡಲ್ನ ಕೆಳಗಡೆ ಹಾಕಿ ಒಂದು ನಾಟ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಮತ್ತೆ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ಕೆಳಗಡೆಯಿಂದ ನೀಡಲ್ನ ಹಾಕಿಬಿಟ್ಟು ಇವಾಗ ಎಲ್ಲ ಬೀಡ್ಗೂ ಲಾಕ್ ಮಾಡ್ತಾ ಹೋಗೋಣ. ನೋಡಿ ಆ ರೀತಿ ನಾವು ಲಾಕ್ ಮಾಡಿಲ್ಲ ಅಂದರೆ ಈ ರೀತಿ ಬೆಂಡ್ ಆಗುತ್ತೆ, ಅಂದರೆ ಸ್ಟಿಫ್ನೆಸ್ ಬರಲ್ಲ, ಅದು ಬೀಡ್ಸ್ಗೆ ಸ್ಟಿಫ್ನೆಸ್ ಬರೋದಿಲ್ಲ. ಆ ಬೀಡ್ ಮಧ್ಯದಲ್ಲಿ ಥ್ರೆಡ್ ಬರೋ ರೀತಿ ಹಾಕ್ಕೊಂಡು ಎಳ್ಕೊಂಡ್ರೆ ನಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ಬೀಡ್ ಮಧ್ಯದಲ್ಲಿ ಥ್ರೆಡ್ನ ಎಳ್ಕೋಬೇಕು. ಬೀಡ್ ಪಕ್ಕದಿಂದ ನೀಡಲ್ನ ಹಾಕಿಬಿಟ್ಟು ನೋಡಿ ಈ ರೀತಿ ಬೀಡ್ ಪಕ್ಕದಿಂದ ನೀಡಲ್ನ ಹಾಕಿ ಮತ್ತು ಆ ಸೈಡ್ಗೆ ಒಂದು ಸಲ ನೀಡಲ್ನ ಹಾಕಿದ್ರೆ ಬೀಡ್ ಮಧ್ಯದಲ್ಲಿ ಥ್ರೆಡ್ ಹೋಗುತ್ತೆ. ನಾವಿಲ್ಲಿ ಎಲ್ಲ ಬೀಡ್ ಮಧ್ಯದಲ್ಲೂ ಕೂಡ ಇದೇ ರೀತಿ ಲಾಕ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ. ನೋಡಿ ಈ ರೀತಿ ಎಲ್ಲ ಬೀಡ್ಸ್ಕೊ ಹಾಕ್ಕೊಂಡ್ಮೇಲೆ ಮತ್ತೆ ಕೆಳಗಡೆಯಿಂದ ಒಂದು ಸಲ ನೀಡಲ್ನ ತೊಗೊಂಡು ಈ ಬೀಡ್ ಸ್ಟಾರ್ಟಿಂಗ್ ಬೀಡ್ ಏನಿದೆ ಈ ಬೀಡ್ ಒಳಗಡೆಯಿಂದ ಈ ರೀತಿ ನೀಡಲ್ನ ಪಾಸ್ ಮಾಡ್ಕೊಳ್ಳೋಣ. ನೀಡಲ್ನ ಪಾಸ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಬೀಡನ್ನ ಹಾಕ್ಕೊಳ್ಳೋಣ. ಇಲ್ಲಿ ನೀವು ನಾನು ಸೇಮ್ ಸೈಜ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಮಾಲ್ ಸೈಜ್ 0 ಸೈಜ್ ಬೀಡ್ ಕೂಡ ಬರುತ್ತೆ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಬೀಡ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಬೀಡ್ ಏನಿರುತ್ತೆ ಅದರೊಳಗಡೆಯಿಂದ ಈ ರೀತಿ ಪಾಸ್ ಮಾಡ್ಕೋಬೇಕು. ಬೀಡನ್ನ ಹಾಕ್ಕೋಬೇಕು.
ಆ ಬೀಡ್ ಏನಿರುತ್ತೆ ಫಸ್ಟ್ ರೌಂಡ್ ಬೀಡ್ ಏನಿರುತ್ತೆ ಆ ಬೀಡ್ ಒಳಗಡೆಯಿಂದ ಈ ರೀತಿ ನೀಡಲ್ನ ಪಾಸ್ ಮಾಡ್ತಾ ಹೋದರೆ ನಮಗೆ ಆ ಬೀಡು 2 ಬೀಡ್ ಮಧ್ಯದಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ನಮಗೆ ಇಲ್ಲಿ ಫಸ್ಟ್ ರೌಂಡಲ್ಲಿ 5 ಬೀಡ್ಸ್ ಬಂದರೆ ಸೆಕೆಂಡ್ ರೌಂಡಲ್ಲಿ 4 ಬೀಡ್ಸ್ ಬರಬೇಕು. ಅಂದರೆ ನಿಮಗೆ 6 ಬೀಡ್ಸ್ ಬಂದರೆ ಸೆಕೆಂಡ್ ರೌಂಡಲ್ಲಿ 5 ಬೀಡ್ಸ್ ಬರಬೇಕು. ಆ ಥರ ಸೆಕೆಂಡ್ ರೌಂಡ್ಗೆ 1 ಬೀಡ್ ಕಡಿಮೆ ಆಗುತ್ತೆ. ನೋಡಿ ಈ ರೀತಿ ಫುಲ್ಲು ಹಾಕ್ಕೊಂಡಿದ್ದಾದಮೇಲೆ ಮೇಲ್ಗಡೆಯಿಂದ ಒಂದು ಸಲ ಈ ರೀತಿ ನೀಡಲ್ನ ಹಾಕ್ಕೊಳ್ಳೋಣ. ಎಳ್ಕೊಂಡು ಮತ್ತು ಕೆಳಗಡೆಯಿಂದ ಮತ್ತೆ ನೀಡಲ್ನ ತಗೋಬೇಕು. ಕೆಳಗಡೆಯಿಂದ ತಗೊಂಡು ನೋಡಿ ಈ ರೀತಿ ನೀಡಲ್ನ ಬೀಡ್ ಒಳಗಡೆಯಿಂದ ಪಾಸ್ ಮಾಡಿಕೊಂಡು ಥ್ರೆಡನ್ನು ನೀಟಾಗಿ ಎಳ್ಕೋಬೇಕು. ಪಾಸ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಏನು ಜಾಗ ಇರುತ್ತೆ ಆ ಪಕ್ಕದಲ್ಲೇ ನೀಡಲ್ನ ಹಾಕ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ. ಮತ್ತು ಕೆಳಗಡೆಯಿಂದ ನೀಡಲ್ನ ಹಾಕಬೇಕು. ನಾವಿಲ್ಲಿ ಬೀಡ್ಸ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಬೇಕಾದ್ರೆ ಲೆಫ್ಟ್ ಸೈಡಿಂದನೇ ಮಾಡ್ಕೋಬೇಕು. ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಹೋಲ್ಗೆ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಬೀಡ್ಸು ಉಲ್ಟಾ ಆಗುತ್ತೆ, ನೀಟಾಗಿ ಕೂತ್ಕೊಳ್ಳಲ್ಲ. ನೋಡಿ ಈ ರೀತಿ ಲೆಫ್ಟ್ ಸೈಡಿಂದನೇ ರೈಟ್ ಸೈಡ್ಗೆ ಮಾಡಿಕೊಂಡ್ರೆ ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಮತ್ತೆ ಮೇಲ್ಗಡೆಯಿಂದ ಒಂದು ಸಲ ನೀಡಲ್ನ ಹಾಕಿ ಎಳ್ಕೊಂಡು ಇವಾಗ ಕೆಳಗಡೆ ಲಾಕ್ ಮಾಡ್ಕೊಳ್ಳೋಣ. ಕೆಳಗಡೆ ನೋಡಿ ಸ್ವಲ್ಪ ಇಲ್ಲಿ ಬಟ್ಟೆನ ತಗೋಬೇಕು, ಬಟ್ಟೆಗೆ ಲಾಕ್ ಮಾಡಬೇಕು. ಸ್ವಲ್ಪ ಬಟ್ಟೆನ ತಗೊಂಡು ನೀಡಲ್ಗೆ 1-2 ರೌಂಡು ಥ್ರೆಡ್ನ ಸುತ್ತಕೊಂಡು ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ನಾಟ್ ಹಾಕಬೇಕಾದ್ರೆ ಥ್ರೆಡ್ಡು ಇದಾಗಬಾರ್ದು, ಆ ರೀತಿ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಬ್ಯಾಕ್ ಸೈಡು ಕೂಡ ತುಂಬ ನೀಟಾಗಿ ಬರುತ್ತೆ. ಬ್ಯಾಕ್ ಸೈಡ್ ಏನಂತ ಹೇಳಿದ್ರೆ ಥ್ರೆಡ್ ನಾಟ್ ಆಗದೆ ಇರೋ ರೀತಿ, ಅಂದರೆ ಗಂಟು ಹಾಕ್ಕೊಳ್ಳೋ ರೀತಿ ನೋಡಿಕೊಂಡು ಮಾಡ್ಕೋಬೇಕು. ಥ್ರೆಡನ್ನು ನೀಟಾಗಿ ಎಳ್ಕೊಂಡ್ರೆ ಗಂಟು ಹಾಕ್ಕೊಳ್ಳಲ್ಲ, ಈ ರೀತಿ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ತುಂಬ ನೀಟಾಗೆ ಬರುತ್ತೆ. ಬೀಡ್ಸು ಲೂಸ್ ಆಗಲ್ಲ, ಎಲ್ಲೂ ಕೂಡ ಬಿಚ್ಕೊಳ್ಳಲ್ಲ. ಬರೀ ಬೇಬಿ ಕುಚ್ಚನ್ನೇ ಹಾಕೊಂಡು ಬೇಜಾರಾಗಿದ್ದರೆ ಸಿಂಪಲಾಗಿ ಈ ಥರ ಮಾಡ್ಕೋಬೋದು. ಈ ಸೆಮಿ ಬ್ರೈಡಲ್ಲು ಈಗ ಬೇಬಿ ಕುಚ್ಚು ಕೇಳ್ತಾರಲ್ಲ ಅವರಿಗೂ ಕೂಡ ಈ ರೀತಿ ಮಾಡ್ಕೋಬೋದು. ತುಂಬ ನೀಟಾಗಿ ಬರುತ್ತೆ, ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಸ್ಯಾರಿಗೆ. ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ ಫೈನಲ್ ಲುಕ್ಕು. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.